ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ನೋಡೋಣ. ಶಂಕರ ಭಾನು ಚಾನಲ್ನಲ್ಲಿ ಶಾಂಕರ ಭಾಷ್ಯ ವಾಕ್ಯಗಳನ್ನೇ ವಿಶೇಷವಾಗಿಟ್ಟುಕೊಂಡು ಶಂಕರಾಚಾರ್ಯರ ದಿವ್ಯ ಮಂಗಳ ಭವ್ಯ ಪವಿತ್ರ ಸಂದೇಶಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ಈಗ ನೂರಾರು ಚಾನಲ್ಗಳಿವೆ. ಅವುಗಳಲ್ಲೆಲ್ಲ ಕಥೆ ಕಾದಂಬರಿ ಇತ್ಯಾದಿ ಅನೇಕ ವಿಚಾರವನ್ನು ಹೇಳ್ತಾರೆ. ಸಂತೋಷ. ನನಗೆ ಬೇಕಾದದ್ದು ಶಾಂಕರ ಭಾಷ್ಯವಾಕ್ಯ ರತ್ನ ಪರಿಚಯ. ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳಲ್ಲಿ ಸಾವಿರಾರು ವಾಕ್ಯಗಳಲ್ಲಿ ದಿವ್ಯ ಸಂದೇಶ ಕೊಟ್ಟಿದ್ದಾರೆ. ಅಂಥ ವಾಕ್ಯಗಳನ್ನು ಆಲಿಸಿಕೊಂಡು ನನ್ನ ಪರಮ ಪೂಜ್ಯ ಸದ್ಗುರುವರೆಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನನಗೆ ಗಟ್ಟು ಮಾಡಿಸಿರುವ ಅದರಲ್ಲೂ ಅತ್ಯಂತ ಪ್ರಿಯವಾಗಿರುವಂಥ ಭಾಷ್ಯವಾಕ್ಯಗಳನ್ನು ಆರಿಸಿಕೊಂಡು ವಿಚಾರವನ್ನು ಮಾಡ್ತಾ ಇದ್ದೇವೆ. ಈಗ ಮಾಂಡೂಕ್ಯೋಪನಿಷತ್ತಿನಲ್ಲಿ ಒಂದು ಶಾಂಕರ ಭಾಷ್ಯವಾಕ್ಯ, ಅದನ್ನು ನೋಡೋಣ. ಇದಂತೂ ಪರಮಾರ್ಥತತ್ವಂ ನಿರ್ಗುಣಂ ನಿರುಪಾಧಿಕಂ ಸರ್ವಾತ್ಮಭೂತಂ ಸಚ್ಚಿದಾನಂದಸ್ವರೂಪಂ ಅದ್ವೈತಂ ವೇದಾಂತೇಶ್ವೇವ ವಿಜ್ಞೇಯಂ ನಾನ್ಯತ್ರ. ಶಾಂಕರ ಭಾಷ್ಯ. ಪರಬ್ರಹ್ಮ ತತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗೆ ವೇದಾಂತವೇ ಗತಿ. ಉಪನಿಷತ್ತುಗಳಲ್ಲಿ ಮಾತ್ರವೇ ಪರಮಾರ್ಥ ತತ್ವವನ್ನು ಸರಿಯಾಗಿ ತಿಳಿಸಿಕೊಟ್ಟಿದ್ದಾನೆ. ಪರಮಾರ್ಥ ತತ್ವ, ಬ್ರಹ್ಮತತ್ವ, ಈಶ್ವರ ತತ್ವ, ಭಗವತ್ ತತ್ವ, ದೇವರು ಎಲ್ಲ ಒಂದೇ. ಯಾರು ಆಸ್ತಿಕರು ಅಂತಿದ್ದಾರೆಯೋ ಅವರೆಲ್ಲರೂ ಕೂಡ ದೇವರನ್ನು ನಾನಾ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅದ್ಯಾವುದೂ ಸರಿಯಲ್ಲ. ಅದ್ಯಾವುದು ಪರಮಾತ್ಮನ ಪರಮಾರ್ಥ ಸ್ವರೂಪವಲ್ಲ. ಇದಂತೂ ಪರಮಾರ್ಥ ತತ್ವಂ, ಪರಮಾರ್ಥ ಸತ್ಯವಾಗಿರುವ ತತ್ವಂ ನಿಜ ಸ್ವರೂಪ. ಈಶ್ವರನ ನಿಜ ಸ್ವರೂಪವನ್ನು ಭಗವಂತನ ಪರಮಾರ್ಥ ಸ್ವರೂಪವನ್ನು
ತಿಳ್ಕೊಳ್ಬೇಕಾದ್ರೆ ವೇದಾಂತವನ್ನೇ ಅಧ್ಯಯನ ಮಾಡಬೇಕು. ಆ ಪರಮಾತ್ಮನ ಪರಮಾರ್ಥ ಸ್ವರೂಪ ಹೇಗಿದೆ? ನಿರ್ಗುಣಂ, ಯಾವ ಗುಣಗಳೂ ಇಲ್ಲ. ಪರಬ್ರಹ್ಮದಲ್ಲಿ ಸತ್ವಗುಣ, ರಜೋಗುಣ, ತಮೋ ಗುಣಗಳ ಸಂಬಂಧವಿಲ್ಲ. ಪರಮಾತ್ಮನು ಒಳ್ಳೆಯವನೂ ಅಲ್ಲ, ಕೆಟ್ಟವನೂ ಅಲ್ಲ. ಪರಮಾತ್ಮನಲ್ಲಿ ಧರ್ಮದ ಅಂಟೂ ಇಲ್ಲ, ಅಧರ್ಮದ ಅಂಟೂ ಇಲ್ಲ. ನಿರ್ಗುಣವಾಗಿದ್ದಾನೆ ಪರಮಾತ್ಮ. ನಿರುಪಾಧಿಕಂ, ಪರಮಾತ್ಮನಿಗೆ ಯಾವ ಉಪಾಧಿಗಳೂ ಇಲ್ಲ. ಕಣ್ಣು, ಕಿವಿ, ಮೂಗು, ತಲೆ, ಹೊಟ್ಟೆ, ಕಿಡ್ನಿ, ಹೃದಯ, ಪ್ರಾಣ ಯಾವುದೂ ಇಲ್ಲ. ನಿರುಪಾಧಿಕಂ ಪರಮಾರ್ಥ ತತ್ವಂ ದಿವ್ಯೋಕ್ಷಮೂರ್ತಃ ಪುರುಷಃ ಸಬಾಹ್ಯಾಭ್ಯಂತರೋಕ್ಷಜಃ ಅಪ್ರಾಣಃ ಅಮನಃ ಶುಭ್ರಃ ಷಕ್ಷರಾತ್ ಪರತಃ ಪರಃ. ಸಾಂಖ್ಯರು ಯಾವುದನ್ನು ಅಕ್ಷರ, ಅವ್ಯಾಕೃತ, ಅವ್ಯಕ್ತ, ಸೂಕ್ಷ್ಮ, ಪ್ರಧಾನ ಎಂದು ಹೇಳುತ್ತಾರೆಯೋ ಅದಕ್ಕಿಂತಲೂ ಸೂಕ್ಷ್ಮವಾಗಿರುವ ತತ್ವವೇ ಬ್ರಹ್ಮತತ್ವ. ಪರಬ್ರಹ್ಮದಲ್ಲಿ ಯಾವ ಉಪಾಧಿಗಳ ಸಂಬಂಧವಿಲ್ಲ ಮತ್ತು ಸರ್ವಾತ್ಮಭೂತಂ. ಈ ಪರಮಾರ್ಥ ತತ್ವವು ಸರ್ವ ಆತ್ಮಭೂತ, ಎಲ್ಲರಿಗೂ ಸ್ವರೂಪವಾಗಿದೆ. ಹಿರಣ್ಯಗರ್ಭ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ದೇವೇಂದ್ರ, ದೇವತೆಗಳು, ಮಾನವರು, ರಾಕ್ಷಸರು, ಪಶುಪಕ್ಷಿಗಳು, ಕ್ರಿಮಿಕೀಟಗಳು, ಬ್ರಹ್ಮಾದ್ಯ ಸ್ತಂಭ ಪರ್ಯಂತ ಅಂತಾರೆ ಶಂಕರಾಚಾರ್ಯ. 84 ಲಕ್ಷ ಜೀವರಾಶಿಗಳಿಗೂ ಆತ್ಮವಾಗಿರುವಂಥ ಸ್ವರೂಪ ಪರಮಾರ್ಥ ಸ್ವರೂಪ. ಇದಕ್ಕೆ ವೇದಾಂತದಲ್ಲಿ ಕೊಟ್ಟಿರುವಂಥ ಒಂದು ಹೆಸರು ಸಚ್ಚಿದಾನಂದ ಸ್ವರೂಪಂ, ಸಚ್ಚಿದಾನಂದ ತತ್ವಂ. ಸತ್ ಚಿತ್ ಆನಂದ ಸ್ವರೂಪವಾಗಿದೆ. ಪರಬ್ರಹ್ಮವು ಇರುವಿಕೆಯ ಸ್ವರೂಪ, ಪರಬ್ರಹ್ಮವು ಅರಿವಿನ ಸ್ವರೂಪ, ಪರಬ್ರಹ್ಮವು ಆನಂದ ಸ್ವರೂಪವಾಗಿದೆ. ಎಲ್ಲರಿಗೂ ಆತ್ಮನಾಗಿದೆ. ಆದರೆ ದುರದೃಷ್ಟ ಯಾರಿಗೂ ಅರ್ಥವಾಗಿಲ್ಲ. ಬ್ರಹ್ಮಜ್ಞಾನಿಗಳು ಈ ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮವನ್ನು ಅರ್ಥ ಮಾಡಿಕೊಂಡು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನುವ ಸ್ವರೂಪದಲ್ಲಿ ನಿಷ್ಠರಾಗಿದ್ದುಕೊಂಡು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಅಂಥ ಜ್ಞಾನಿ ವರೇಣ್ಯರು, ಬ್ರಹ್ಮನಿಷ್ಠರು ಆಗಿರುವ ಮಹಾತ್ಮರು ಭಗವಾನ್ ಶಂಕರಾಚಾರ್ಯರವರು. ಶಂಕರಾಚಾರ್ಯರನ್ನು ನಾವು ಬ್ರಹ್ಮನಿಷ್ಠರನ್ನಾಗಿ ಕಾಣಬೇಕೇ ಹೊರತು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಪೂಜೆಯನ್ನು ಉಪದೇಶ ಮಾಡಿದ್ದಾರೆ ಅನ್ನುವುದು ಮುಖ್ಯವಲ್ಲ. ಎಲ್ಲವನ್ನೂ ತಿಳಿಸಿದ್ದಾರೆ. ಆದರೆ ಭಗವತ್ಪಾದ ಶಂಕರಾಚಾರ್ಯರವರು ಅದ್ವೈತ ವೇದಾಂತವನ್ನು, ಅದ್ವೈತ ಪರಮಾರ್ಥ ತತ್ವವನ್ನು ಎಲ್ಲರಿಗೂ ಅರ್ಥವಾಗುವಂತೆ ಸುಂದರವಾದ ಗಂಭೀರವಾದ ಭಾಷ್ಯದಲ್ಲಿ ತಿಳಿಸಿಕೊಟ್ಟೆ. ಸಚ್ಚಿದಾನಂದ ಸ್ವರೂಪಂ ಪರಮಾರ್ಥ ತತ್ವಂ. ಇದಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಕೊಟ್ಟಿರುವ ಹೆಸರು ಅದ್ವೈತಂ ಬ್ರಹ್ಮ, ಶಾಂತಂ ಶಿವಮದ್ವೈತಂ. ಮಾಂಡುಕ್ಯ ಸಲಿಲ ಏಕೋ ದ್ರಷ್ಟ ಅದ್ವೈತೋ ಭವತಿ. ಈ ಪರಮಾರ್ಥ ತತ್ವವು ದ್ವೈತರಹಿತವಾಗಿದೆ. ಪರಮಾರ್ಥ ತತ್ವದಲ್ಲಿ ಯಾವ ಯಾವ ಭೇದವೂ ಇಲ್ಲ. ಇದನ್ನೇ ಛಾಂದೋಗ್ಯೋಪನಿಷತ್ತು ಹೇಳ್ತಾ ಇದೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಅದ್ವಿತೀಯ, ಅದ್ವಯ ಮತ್ತು ಅದ್ವೈತ ಎಲ್ಲವೂ ಒಂದು. ಈ ಪರಮಾರ್ಥ ತತ್ವ ಅದ್ವೈತವಾಗಿದೆ. ಬ್ರಹ್ಮವನ್ನು ಬಿಟ್ಟು ಏನು ಇಲ್ಲ, ಎಲ್ಲವೂ ಬ್ರಹ್ಮವೇ. ಇದು ಅರ್ಥವಾಗಬೇಕಾದ್ರೆ ವೇದಾಂತಕ್ಕೆ ಶರಣ ಹೊಂದಬೇಕು. ನೋಡಿ, ವೇದಾಂತ ಸಂದೇಶವನ್ನು ಒಂದೇ ಒಂದು ಮಂತ್ರದಲ್ಲಿ ಮುಂಡಕೋಪನಿಷತ್ತು ಹೇಳ್ತಾ ಇದೆ. ವೇದಾಂತ ಸಂದೇಶವೇನು ಎಂದರೆ ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್
ಬ್ರಹ್ಮದಕ್ಷಿಣತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಈ ಪ್ರಪಂಚವೆಲ್ಲವೂ ಕೂಡ ಚೇತನಾತ್ಮಕವಾಗಿರುವ, ಸ್ಥಾವರ ಜಂಗಮಾತ್ಮಕವಾಗಿರುವ, ಕಾರ್ಯ ಕಾರಣ ರೂಪದಿಂದ ತೋರುತ್ತಿರುವಂಥ ಪರಬ್ರಹ್ಮವಂದೇ ಸತ್ಯ. ಪರಬ್ರಹ್ಮಕ್ಕೆ ಹೆಸರು ಅದ್ವೈತಂ ಬ್ರಹ್ಮ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪ್ರತಿಪಾದನೆ ಮಾಡಿರುವ ದರ್ಶನಕ್ಕೆ ಹೆಸರಾಯಿತು ಅದ್ವೈತ ದರ್ಶನ. ಇದನ್ನು ತತ್ವ ಜಿಜ್ಞಾಸುಗಳು ಅನುಭವಕ್ಕೆ ಬರುವಂತೆ ಅರ್ಥ ಮಾಡಿಕೊಳ್ಳಬೇಕಾದರೆ ವೇದಾಂತೇಶ್ವೇವ, ವೇದಾಂತಗಳಲ್ಲಿಯೇ ತಿಳಿಸಿದ್ದಾನೆ. ವೇದಾಂತಗಳನ್ನೇ ಅಧ್ಯಯನ ಮಾಡಬೇಕು. ವೇದಾಂತಗಳ ಅಧ್ಯಯನ, ವೇದಾಂತಗಳ ಅರ್ಥಾನುಸಂಧಾನ, ವೇದಾಂತಗಳ ಚಿಂತನ, ವೇದಾಂತಗಳ ಮಂಥನ, ವೇದಾಂತಗಳ ಮನನ ನಿಧಿಧ್ಯಾಸನ ಇವುಗಳನ್ನು ಮಾಡುತ್ತಿದ್ದರೆ ಅಂಥ ಮುಮುಕ್ಷು ಸಾಧಕನಿಗೆ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಅನುಭವ ಸುಲಭವಾಗಿ ಉಂಟಾಗುತ್ತದೆ. ಒಟ್ಟಿನಲ್ಲಿ ಇಂಥ ಪರಮಾರ್ಥ ತತ್ವವನ್ನು ತಾನೆಂದು ಅರ್ಥ ಮಾಡಿಕೊಳ್ಳಬೇಕಾದರೆ ಅಂಥವರು ವೇದಾಂತೇಶ್ವೇವ, ವೇದಾಂತಗಳನ್ನೇ ಅಧ್ಯಯನ ಮಾಡಬೇಕೇ ಹೊರತು ನಾನ್ಯತ್ರ, ವೇದಾಂತಗಳನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಇಂಥ ಪರಿಶುದ್ಧವಾಗಿರುವ ಪರಮಾರ್ಥ ತತ್ವದ ಜ್ಞಾನ ಸಿಕ್ಕುವುದಿಲ್ಲ ಅಂತ ಹೇಳಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶದಂತೆ, ಉಪದೇಶದಂತೆ ಎಲ್ಲ ತತ್ವ ಜಿಜ್ಞಾಸುಗಳು ವೇದಾಂತ ಗ್ರಂಥಗಳನ್ನು, ಶಾಂಕರ ಭಾಷ್ಯ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅರ್ಥವನ್ನು ತಿಳಿದುಕೊಂಡು ಅಹಂ ಬ್ರಹ್ಮಾಸ್ಮಿ ಎನ್ನುವ ಅನುಭವದಲ್ಲಿ ನೆಲೆಗೊಳ್ಳುವಂತೆ ಭಗವತ್ಪಾದ ಶಂಕರರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.